ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ಈ ವರ್ಷ KA ಕೌನ್ಸಿಲಿಂಗ್ನಿಂದ ಹಾರ್ಟಿಕಲ್ಚರ್ ಕೋರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರೆ ನಮ್ಮ ಕಟ್ ಆಫ್ ಏನಿರಬೇಕು, ನಮ್ಮ ಕ್ಯಾಟಗರಿಗೆ ಎಷ್ಟು ಕಟ್ ಆಫ್ ಇರುತ್ತೆ, ಈ ರೀತಿ ಡೌಟ್ಸ್ ಇರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಹಾರ್ಟಿಕಲ್ಚರ್ ಕೋರ್ಸ್ಗೆ ಎಷ್ಟು ಕಟ್ ಆಫ್ ಇರ್ಬೋದು ಹಾಗೂ ನಿಮ್ಮ ಕ್ಯಾಟಗರಿಗೆ ಪರ್ಟಿಕ್ಯುಲರ್ ಆಗಿ ಎಷ್ಟು ರ್ಯಾಂಕ್ ಇದ್ರೆ ನಮಗೆ ಕಾಲೇಜ್ ಸಿಗುತ್ತೆ ಅಂತ ನಾನು ಸಂಪೂರ್ಣವಾಗಿ ತಿಳಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಮೊದಲನೇದಾಗಿ 2A ಕ್ಯಾಟಗರಿಯಲ್ಲಿ ಮೊದಲನೇ ರೌಂಡ್ ಅಲ್ಲಿ ಯಾವ ರ್ಯಾಂಕಿಗೆ ಸೀಟ್ ಸಿಕ್ಕಿದೆ ಅಂತ ನೋಡೋದಾದ್ರೆ ನೀವಿಲ್ಲಿ ನೋಡ್ಬೋದು 16,000 ರ್ಯಾಂಕ್ ಇಂದ 37,000 ರ್ಯಾಂಕ್ ವರೆಗೆ ಸೀಟ್ ಸಿಕ್ಕಿದೆ. ಈ ರ್ಯಾಂಕು ಟಾಪ್ ಕಾಲೇಜ್ ಇಂದ ಲೀಸ್ಟ್ ಕಾಲೇಜ್ ವರೆಗೆ ಯಾವ್ಯಾವ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅದೆಲ್ಲ ಕಂಬೈನ್ಡ್ ರ್ಯಾಂಕಿಂಗು. ಇನ್ನು 2A ಕ್ಯಾಟಗರಿಯಲ್ಲಿ ಥರ್ಡ್ ರೌಂಡ್ ಅಲ್ಲಿ ಯಾವ ರ್ಯಾಂಕಿಗೆ ಸೀಟ್ ಸಿಕ್ಕಿದೆ ಅಂತ ನೀವು ಕೆಳಗಡೆ ನೋಡ್ಬೋದು. 29,000 ಇಂದ 52,000 ವರೆಗೆ ರ್ಯಾಂಕಿಂಗ್ ಇದ್ದವರಿಗೆ ಸೀಟ್ ಸಿಕ್ಕಿದೆ. ನಿಮ್ಮ ರ್ಯಾಂಕಿಂಗ್ ಒಂದ್ಸಲ ಕಂಪೇರ್ ಮಾಡಿಕೊಂಡು ನೋಡಿ. ಇನ್ನು ನೀವೇನಾದರೂ 2B ಕ್ಯಾಟಗರಿಗೆ ಸೇರಿನವರಾಗಿದ್ದರೆ ಇಲ್ಲಿ ಫಸ್ಟ್ ರೌಂಡ್ ರ್ಯಾಂಕಿಂಗ್ ಅನ್ನ ಕೊಟ್ಟಿದ್ದೀನಿ. ನೀವಿಲ್ಲಿ ನೋಡ್ಬೋದು 27,000ದಿಂದ 54,000 ರ್ಯಾಂಕ್ ಇದ್ರೆ ನಿಮಗೆ ಮೊದಲನೇ ರೌಂಡಲ್ಲಿ ಸೀಟ್ ಸಿಕ್ಕಿದೆ. ಇನ್ನು ಥರ್ಡ್ ರೌಂಡ್ ಅಲ್ಲಿ 2B ಕ್ಯಾಟಗರಿಗೆ 40,000ದಿಂದ 59,000 ರ್ಯಾಂಕ್ ಇದ್ರೂ ಕೂಡ ಸೀಟ್ ಸಿಕ್ಕಿದೆ. ನಿಮ್ಮ ರ್ಯಾಂಕಿಂಗ್ ಒಂದ್ಸಲ ಈ ರ್ಯಾಂಕಿಂಗ್ಗೆ ಕಂಪೇರ್ ಮಾಡಿಕೊಂಡು ಇದರ ಸುತ್ತಮುತ್ತ ನಿಮ್ಮ ರ್ಯಾಂಕ್ ಇದ್ರೆ ನಿಮಗೆ ಈ ವರ್ಷ ಸೀಟ್ ಸಿಗುವ ತುಂಬಾನೇ ಸಾಧ್ಯತೆ ಇದೆ. ನೀವೇನಾದರೂ 3B ಕ್ಯಾಟಗರಿಯಲ್ಲಿ ಬಂದ್ರೆ ನಿಮ್ಮ ಫಸ್ಟ್ ರೌಂಡ್ ರ್ಯಾಂಕಿಂಗ್ ಹಾಗೂ ಥರ್ಡ್ ರೌಂಡ್ ರ್ಯಾಂಕಿಂಗ್ ಅನ್ನ ಒಂದ್ಸಲ ನೋಡ್ಕೊಳ್ಳಿ. ನಿಮ್ಮ ರ್ಯಾಂಕ್ ಅನ್ನ ಈ ವರ್ಷದ ರ್ಯಾಂಕಿಂಗ್ ಇಂದ ಕಂಪೇರ್ ಮಾಡಿಕೊಂಡು ನಿಮಗೆ ಸೀಟ್ ಅನ್ನ ಸಿಗುತ್ತೋ ಇಲ್ಲೋ ಅಂತ ನೋಡ್ಕೊಂಡು ಈ ವರ್ಷದ ಎಸ್ಟಿಮೇಟ್ ಕಟ್ ಆಫ್ ರ್ಯಾಂಕ್ ಅನ್ನ ಒಂದ್ಸಲ ನೋಡ್ಕೊಳ್ಳಿ, ಸೀಟ್ ಸಿಗುವ ಚಾನ್ಸಸ್ ಇರುತ್ತೆ. ಇನ್ನು ನೀವೇನಾದ್ರೂ 3A ಕ್ಯಾಟಗರಿಯಲ್ಲಿ ಬಂದ್ರೆ ನಿಮ್ಮ ಫಸ್ಟ್ ರೌಂಡ್ ರ್ಯಾಂಕಿಂಗ್ ಹಾಗೂ ಥರ್ಡ್ ರೌಂಡ್ ರ್ಯಾಂಕಿಂಗ್ ಅನ್ನ ನೋಡ್ಕೊಳ್ಳಿ. ಇನ್ನು ಫಸ್ಟ್ ರೌಂಡ್ ರ್ಯಾಂಕಿಂಗ್ ಅಲ್ಲಿ 16,000ದಿಂದ 26,000 ನಿಮ್ಮ ರ್ಯಾಂಕ್ ಇದ್ರೆ ಹೋದ ವರ್ಷ ಸೀಟ್ ಅಲೌಟ್ ಆಗಿತ್ತು. ಈ ವರ್ಷ ಕೂಡ ಇದೇ ರ್ಯಾಂಕ್ ಸುತ್ತಮುತ್ತ ನಿಮ್ಮ ರ್ಯಾಂಕ್ ಇರಬೇಕು. ಇನ್ನು ಥರ್ಡ್ ರೌಂಡ್ ಅಲ್ಲಿ ನೋಡಿದ್ರೆ 26,000ದಿಂದ 45,000 ರ್ಯಾಂಕಿಂಗ್ ಇದ್ರೆ ಹೋದ ವರ್ಷ ಸೀಟ್ ಸಿಕ್ಕಿತ್ತು. ಈ ವರ್ಷ ನಿಮ್ಮ ರ್ಯಾಂಕಿಂಗ್ ಅನ್ನ ಕಂಪೇರ್ ಮಾಡಿಕೊಂಡು ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇನ್ನು ನೀವೇನಾದ್ರೂ ಜನರಲ್ ಮೆರಿಟ್ ಅಲ್ಲಿ ಸೀಟ್ ತಗೋಬೇಕು ಅಂತ ಅಂದ್ರೆ ನಿಮ್ಮ ರ್ಯಾಂಕ್ ಸ್ವಲ್ಪ ಚೆನ್ನಾಗಿ ಇರಬೇಕು. ಇಲ್ಲಿ ಮೊದಲನೇದಾಗಿ ಫಸ್ಟ್ ರೌಂಡ್ ಅಲ್ಲಿ ಎಷ್ಟು ರ್ಯಾಂಕ್ಗೆ ಸೀಟ್ ಸಿಕ್ಕಿದೆ ಅಂತ ನೋಡಿದ್ರೆ 11,000ದಿಂದ 25,000 ವರೆಗೆ ರ್ಯಾಂಕ್ ಇದ್ರೆ ಮೊದಲನೇ ರೌಂಡ್ ಅಲ್ಲಿ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಸಿಕ್ಕಿತ್ತು. ಇನ್ನು ಮೂರನೇ ರೌಂಡ್ ಅಲ್ಲಿ ಜನರಲ್ ಮೆರಿಟ್ಗೆ 22,000ದಿಂದ 41,000 ರ್ಯಾಂಕಿಂಗ್ ಇದ್ರೆ ಸೀಟ್ ಸಿಕ್ಕಿತ್ತು. ನೀವು ಜನರಲ್ ಮೆರಿಟ್ ಅಲ್ಲಿ ಸೀಟ್ ತಗೋಬೇಕು ಅಂದ್ರೆ ಈ ವರ್ಷ ಕೂಡ ಇದೇ ರ್ಯಾಂಕಿಂಗ್ ನ ಸುತ್ತಮುತ್ತ ನಿಮ್ಮ ರ್ಯಾಂಕ್ ಇದ್ರೆ ನಿಮ್ಗೆ ಸೀಟ್ ಸಿಗುವ ತುಂಬಾನೇ ಚಾನ್ಸಸ್ ಇದೆ. ಇನ್ನು ನಿಮ್ದು ಕ್ಯಾಟಗರಿ SC ಇದ್ರೆ ನಿಮ್ಗೆ ಸ್ವಲ್ಪ ರ್ಯಾಂಕ್ ಜಾಸ್ತಿ ಇದ್ರೂ ಕೂಡ ನಿಮ್ಗೆ ಚೆನ್ನಾಗಿರೋ ಕಾಲೇಜ್ ಸಿಗುತ್ತೆ. ಇದು ಒಂದು ರಿಸರ್ವ್ಡ್ ಕ್ಯಾಟಗರಿ ಆಗಿರೋದ್ರಿಂದ ಈ ರೀತಿ ಆಪ್ಷನ್ ಇರುತ್ತೆ. ಇನ್ನು ಮೊದಲನೇದಾಗಿ ಫಸ್ಟ್ ರೌಂಡ್ ಅಲ್ಲಿ ಯಾವ ರ್ಯಾಂಕಿಗೆ ಸೀಟ್ ಸಿಕ್ಕಿದೆ ಅಂತ ನೋಡೋದಾದ್ರೆ ರ್ಯಾಂಕಿಂಗ್ 20,000ದಿಂದ 34,000 ಇದ್ರೆ ಮೊದಲನೇ ರೌಂಡ್ ಅಲ್ಲಿ ಸೀಟ್ ಸಿಕ್ಕಿತ್ತು. ಇನ್ನು ಥರ್ಡ್ ರೌಂಡ್ ಅಲ್ಲಿ ನೋಡೋದ್ರೆ SC ಕ್ಯಾಟಗರಿಯಲ್ಲಿ 26,000ದಿಂದ 57,000 ರ್ಯಾಂಕ್ ಇದ್ರೆ ಸೀಟ್ ಸಿಕ್ಕಿತ್ತು. ಬೇರೆ ಕ್ಯಾಟಗರಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಇಲ್ಲಿ ರ್ಯಾಂಕಿಂಗ್ ರಿಲ್ಯಾಕ್ಸೇಷನ್ ಇರುತ್ತೆ, ಅಂದ್ರೆ ಸ್ವಲ್ಪ ಜಾಸ್ತಿ ರ್ಯಾಂಕ್ ಇದ್ರೂ ಕೂಡ ಕಾಲೇಜ್ ಅಲೌಟ್ ಆಗಿರುತ್ತೆ. ಇನ್ನು ಲಾಸ್ಟ್ ಆಗಿ ST ಕ್ಯಾಟಗರಿಯಲ್ಲಿ ನೋಡೋದಾದ್ರೆ ಮೊದಲನೇ ರೌಂಡ್ ಅಲ್ಲಿ 21,000ದಿಂದ 30,000 ರ್ಯಾಂಕ್ ಇದ್ರೆ ಕಾಲೇಜ್ ಅಲೌಟ್ ಆಗಿದೆ. ಇನ್ನು ಮೂರನೇ ರೌಂಡ್ ಅನ್ನ ನೋಡೋದಾದ್ರೆ ST ಕ್ಯಾಟಗರಿಯಲ್ಲಿ 33,000ದಿಂದ 50,000 ರ್ಯಾಂಕಿಂಗ್ ಇದ್ರೂ ಕೂಡ ಸೀಟ್ ಅಲೌಟ್ ಆಗಿದೆ. ಇದು ಕೂಡ ರಿಸರ್ವ್ಡ್ ಕ್ಯಾಟಗರಿ ಆಗಿರೋದ್ರಿಂದ ಸ್ವಲ್ಪ ರ್ಯಾಂಕ್ ಜಾಸ್ತಿ ಇದ್ರೂ ಕೂಡ ಚೆನ್ನಾಗಿರೋ ಕಾಲೇಜ್ ಅಲೌಟ್ ಆಗುತ್ತೆ. ನೀವೇನಾದ್ರೂ ST ಕ್ಯಾಟಗರಿಯಲ್ಲಿ ಬಂದ್ರೆ ನಿಮ್ಮ ರ್ಯಾಂಕ್ ಅನ್ನ ಈ ವರ್ಷದ ರ್ಯಾಂಕಿಂಗ್ಗೆ ಕಂಪೇರ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಕೊಟ್ಟಿರೋದು ಪ್ರೀವಿಯಸ್ ಇಯರ್ KA ಕೌನ್ಸಿಲಿಂಗ್ ನಲ್ಲಿ ಹಾರ್ಟಿಕಲ್ಚರ್ ಕೋರ್ಸ್ಗೆ ಯಾವ ರ್ಯಾಂಕಿಗೆ ಸೀಟ್ ಸಿಕ್ಕಿದೆ ಅಂತ. ಇನ್ನು ನಾನು ಒಂದು ಎಸ್ಟಿಮೇಟ್ ರ್ಯಾಂಕಿಂಗ್ ಅನ್ನ ಕೊಡ್ತೀನಿ. ಇದು ಈ ವರ್ಷದಲ್ಲಿ ಹಾರ್ಟಿಕಲ್ಚರ್ ಕೋರ್ಸ್ಗೆ ಸೀಟ್ ಅಲೌಟ್ ಆಗ್ಬಹುದು. ಈ ರ್ಯಾಂಕ್ ಅನ್ನ ಒಂದ್ಸಲ ನೋಡ್ಕೊಳ್ಳಿ, ನಿಮ್ಮ ಕ್ಯಾಟಗರಿಗೆ ಚೆನ್ನಾಗಿ ನೋಡ್ಕೊಳ್ಳಿ ಯಾವ ರ್ಯಾಂಕ್ ಅಂತ. ಮೊದಲನೇದಾಗಿ 2A ಕ್ಯಾಟಗರಿಗೆ ನಿಮ್ಮ ರ್ಯಾಂಕ್ ಈ ವರ್ಷ 16,000ದಿಂದ 52,000 ನಡುವೆ ಇದ್ರೆ ನಿಮ್ಗೆ ಸೀಟ್ ಅಲೌಟ್ ಆಗುವ ಸಾಧ್ಯತೆ ಇರುತ್ತೆ. ಅಂದ್ರೆ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಸೀಟ್ ಸಿಕ್ಕಿಲ್ಲ ಅಂದ್ರು
ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಈ ರ್ಯಾಂಕ್ ಇದ್ರೆ ಕಂಪಲ್ಸರಿ ಆಗಿ ಸೀಟ್ ಸಿಗುತ್ತೆ. ಇನ್ನು 2B ಕ್ಯಾಟಗರಿಗೆ ಈ ವರ್ಷ ನಿಮ್ಮ ರ್ಯಾಂಕ್ 25,000ದಿಂದ 59,000 ಒಳಗಡೆ ಇದ್ರೆ ನಿಮಗೆ ತುಂಬಾನೇ ಚಾನ್ಸಸ್ ಇದೆ ಸೀಟ್ ತಗೊಳ್ಳೋಕೆ. ಇನ್ನು ನಿಮ್ಮ ಕ್ಯಾಟಗರಿ 3A ಇದ್ರೆ ಈ ವರ್ಷ ನಿಮ್ಮ ರ್ಯಾಂಕ್ 16,000ದಿಂದ 45,000 ಒಳಗಡೆ ಇದ್ರೆ ನಿಮಗೆ ಹಾರ್ಟಿಕಲ್ಚರ್ ಸೀಟ್ ಸಿಗುತ್ತೆ. ಅಂದ್ರೆ ಮೊದಲನೇ ರೌಂಡ್ ಇಲ್ಲ ಎರಡನೇ ರೌಂಡ್ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ಕಂಪಲ್ಸರಿ ಆಗಿ ಥರ್ಡ್ ರೌಂಡ್ ಅಲ್ಲಿ ನಿಮಗೆ ಕಂಪಲ್ಸರಿ ಆಗಿ ಸೀಟ್ ಸಿಗುತ್ತೆ. ಇನ್ನು ನೀವೇನಾದ್ರೂ 3B ಕ್ಯಾಟಗರಿಯಲ್ಲಿ ಬಂದ್ರೆ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನಿಮ್ಮ ರ್ಯಾಂಕು 17,000ದಿಂದ 42,000 ನಡುವೆ ಇದ್ರೆ ನಿಮಗೆ ಹಾರ್ಟಿಕಲ್ಚರ್ ಸೀಟ್ ಸಿಗುತ್ತೆ. ಇನ್ನು ನಮ್ಮ ರ್ಯಾಂಕ್ ಚೆನ್ನಾಗಿದೆ ಈ ವರ್ಷ ರ್ಯಾಂಕಿಂಗ್ ಅಲ್ಲಿ ನಾನು ಜನರಲ್ ಮೆರಿಟ್ ಅಲ್ಲಿ ಸೀಟ್ ತಗೋಬೇಕು ಅಂದ್ರೆ ನಿಮ್ಮ ರ್ಯಾಂಕು 11,000ದಿಂದ 41,000 ನಡುವೆ ಇದ್ರೆ ನಿಮಗೆ ಜನರಲ್ ಮೆರಿಟ್ ಅಲ್ಲಿ ಹಾರ್ಟಿಕಲ್ಚರ್ ಕಾಲೇಜ್ ಅಲೌಟ್ ಆಗುವ ಎಲ್ಲಾ ಸಾಧ್ಯತೆ ಇದೆ. ಇನ್ನು ನೀವೇನಾದ್ರೂ SC ರಿಸರ್ವ್ಡ್ ಕ್ಯಾಟಗರಿಯಲ್ಲಿ ಬಂದ್ರೆ ನಿಮ್ಮ ರ್ಯಾಂಕು 20,000ದಿಂದ 57,000 ನಡುವೆ ಇದ್ರೆ ನಿಮಗೆ ಥರ್ಡ್ ರೌಂಡ್ ತನಕ ಯಾವುದಾದ್ರೂ ಕಾಲೇಜಲ್ಲಿ ಚೆನ್ನಾಗಿರೋ ಕಾಲೇಜೇ ಸಿಗುತ್ತೆ. ಇನ್ನು ನೀವೇನಾದ್ರೂ ST ಕ್ಯಾಟಗರಿಯಲ್ಲಿ ಬಂದ್ರೆ ನಿಮ್ಮ ರ್ಯಾಂಕಿಂಗು ಈ ವರ್ಷ 21,000ದಿಂದ 50,000 ನಡುವೆ ಇದ್ರೆ ನಿಮಗೆ ಹಾರ್ಟಿಕಲ್ಚರ್ ಕಾಲೇಜ್ ಕೌನ್ಸಿಲಿಂಗ್ ನಲ್ಲಿ ಸಿಗುತ್ತೆ. ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಹಾರ್ಟಿಕಲ್ಚರ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ.